ಗವಿ ಗಂಗಾಧರೇಶ್ವರನ್ನ ದರ್ಶನ ಮಾಡಬೇಕಲ್ಲ, ಬನ್ನಿ. ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿದಂತಹ ಉದ್ಭವ ಮೂರ್ತಿನೇ ಗಂಗಾಧರೇಶ್ವರ. ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ಸೂರ್ಯ ಬಂದು ಪೂಜೆ ಮಾಡ್ತಾನೆ, ದರ್ಶನ ಮಾಡ್ತಾನೆ ಅಂದರೆ ಏನು ವೈಶಿಷ್ಟ್ಯತೆ? ಬಾಂಬೆಯಿಂದ ಎಲ್ಲ ಒಂದು ಸ್ಟಾಪ್ ಒಂದು ಹೆಂಗೆ ಬರುತ್ತೆ, ಎಷ್ಟು ಇಂಚ್ ಒಳಗೆ ಬರುತ್ತೆ, ಅದನ್ನೆಲ್ಲ ಕೂತ್ಕೊಂಡು ಒಂದು ತಿಂಗಳು ಪರೀಕ್ಷೆ ಮಾಡಿ ಅವರು ಸೋತರು. ಋಷಿಗಳು ಬೆಳಿಗ್ಗೆ ಬಿತ್ತಿದ್ರಂತೆ, ಮಧ್ಯಾಹ್ನ ಸುಗ್ಗಿ ಮಾಡಿದ್ರಂತೆ, ಮತ್ತು 12 ಗಂಟೆಗೆ ಅಡುಗೆ ಮಾಡಿ ಸಾವಿರಾರು ಜನಕ್ಕೆ ಊಟ ಬಡಿಸಿದ್ರು. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರಸಂಹಾರಕ ಸಕಲಲೋಕಾಯ ಸರ್ವಭೂತಾಯ ಸತ್ಯಸಾಕ್ಷಾತ್ಕರ. ಶಂಭೋ ಶಂಭೋ ಶಂಕರ. ಅಬ್ಬಬ್ಬಾ, ಶಂಕರ, ಶಿವ, ರುದ್ರ, ಕಾಲಭೈರವ, ಶಿವನ್ಗೆ ಏನೆಲ್ಲ ವಿಧವಾದಂಥ ರೂಪ ಇದೆ ಅಲ್ವಾ? ಎಸ್, ಇಂಥ ಪವರ್ಫುಲ್ ಶಿವನ ದೇವಸ್ಥಾನದಲ್ಲಿ ಇವತ್ತಿದ್ದೀವಿ. ಆ್ಯಂಡ್ ದ ವೆರಿ ಫೇಮಸ್ ಟೆಂಪಲ್ ಆಫ್ ನಮ್ಮ ಬೆಂಗಳೂರಿನ ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಈ ಶಿವನ ಹೆಸರಲ್ಲೇ ನೋಡಿ ಗವಿ ಗಂಗಾಧರೇಶ್ವರ ಅಂತ ಇದೆ ಅಲ್ವಾ? ಸೊ ಹೆಸರಲ್ಲೇ ಗವಿ ಇದ್ಮೇಲೆ ಇಂಥ ವಿಶೇಷವಾದಂಥ ಗವಿ ಗಂಗಾಧರೇಶ್ವರನ್ನ ದರ್ಶನ ಮಾಡಬೇಕಲ್ಲ, ಬನ್ನಿ. ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ಈ ಶಿವನ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತೆ ಅಲ್ವಾ? ನಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ. ಅದರ ಜೊತೆಗೆ ಇದನ್ನು ಭರತ ಮುನಿಯವರು ಕಟ್ಟಿದ್ದು ಅಂತ ಹೇಳ್ತಾರೆ. ಅದಾದಮೇಲೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದು ಕೆಂಪೇಗೌಡರು ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಲ್ಲ, ಬನ್ನಿ. ಇವತ್ತು ನಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವರಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಇವರಿಂದ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಅರ್ಚಕರೇ. ನಮಸ್ಕಾರ. ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದ್ದಾಗೆ ತುಂಬ ವಿಶೇಷವಾದಂಥ ವಿನ್ಯಾಸ ನಮಗೆ ಕಾಣುವಂಥದ್ದು. ಇದು ನಾವು ಕೇಳಿರೋ ಹಾಗೆ ಅಥವಾ ಓದ್ಕೊಂಡು ಬಂದಿರೋ ಹಾಗೆ ಆಗಿನ ಕಾಲದಲ್ಲಿ ಭರತ ಮುನಿ ಕಟ್ಟಿದ್ರಂತೆ, ನಂತರ ಜೀರ್ಣೋದ್ಧಾರ ಮಾಡಿದ್ದು ಕೆಂಪೇಗೌಡರು ಅಂತ ನಾವು ಕೇಳಿದ್ದೀವಿ. ಇದು ಉದ್ಭವ ಆಗಿದ್ದ ಅಥವಾ ಬಂಡೆಕಲ್ಲು, ಇಷ್ಟು ದೊಡ್ಡ ಬೃಹದಾಕಾರವಾದ ಬಂಡೆ ಇದೆ, ಅದನ್ನು ಕೊರೆದು
ಕಟ್ಟಿದ್ದ, ನಿಲ್ಲಿಸಿದ್ದ, ಹೆಂಗೆ ಶುರು? ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಂದೇ ಶಂಭು ಮಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಪತಿಂ ವಂದೇ ಸೂರ್ಯ ಶಶಾಂಕ ವನ್ನಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತ ಜನಾಶ್ರಯಂತ ಹೃದಯಂ ವಂದೇ ಶಿವಂ ಶಂಕರಂ. ಈ ಒಂದು ಪುರಾಣ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಗವಿ ಗಂಗಾಧರೇಶ್ವರನ್ ದೇವಸ್ಥಾನ ಅಂತ. ಪುರಾಣ ಅಂದಾಗ ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ಪೂಜೆ ಮಾಡಿದ ಸ್ಥಳ ಪುರಾಣ. ಇತಿಹಾಸ ಅಂತ ತಗೊಂಡಾಗ ಮಾಗಡಿ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದ್ರು. ಆ ಒಂದು ಉದ್ದೇಶದಿಂದ ಪುರಾಣ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ. ಗೌತಮ ಮುನಿಗಳು, ಭಾರದ್ವಾಜ ಮುನಿಗಳು, ಸಪ್ತ ಋಷಿಗಳಲ್ಲಿ ಪ್ರತಿದಿನ ಋಷಿಗಳು ತ್ರಿಕಾಲ ಪೂಜೆಯನ್ನು ಮಾಡೋ ಒಂದು ಅಭ್ಯಾಸ. ಆ ತ್ರಿಕಾಲ ಪೂಜೆ ಅಂದರೆ ಬೆಳಗ್ಗೆ ಒಂದು ಕಡೆ, ಮಧ್ಯಾಹ್ನ ಒಂದು ಕಡೆ, ಸಂಧ್ಯಾಕಾಲ ಒಂದು ಕಡೆ. ಪ್ರಾತಃ ಅಂತೂ ವಾರಣಾಸ್ಯಾಂ ಮಾಧ್ಯಾಹ್ನೇ ಗಂಗಾಧರ ಸಂಧ್ಯಾ ಶಿವಗಂಗಾತು ತ್ರಿಕಾಲ ಪೂಜೆ ಮುಚ್ಚತೆ. ಈ ನಮ್ಮ ದೇವಸ್ಥಾನವನ್ನು ಗೌತಮರು, ಭಾರದ್ವಾಜ ಮಹರ್ಷಿಗಳು ಪ್ರಾತಃ ಕಾಲ ಗಂಗಾ ತಟಾಕದಲ್ಲಿ ವಿಶ್ವನಾಥನನ್ನು, ಮಾಧ್ಯಾಹ್ನ ಗುಹಾಂತರ ಗವಿ ಗಂಗಾಧರೇಶ್ವರನನ್ನು, ಸಂಧ್ಯಾಕಾಲ ಪರ್ವತ ಶ್ರೇಣಿ ಶಿವಗಂಗೆಯಲ್ಲಿರುವ ಗಂಗಾಧರೇಶ್ವರನನ್ನು ಪೂಜೆ ಮಾಡ್ತಾ ಇದ್ರು. ಕಾಶಿ ಒಂದು ಕಡೆ, ಗವಿಪುರ ಒಂದು ಕಡೆ, ಶಿವಗಂಗೆ ಒಂದು ಕಡೆ. ಆವಾಗ ಬಸ್ಸು, ಟ್ರೈನು, ಫ್ಲೈಟು ಇವೆಲ್ಲ ಏನೂ ಇಲ್ಲ. ಅದನ್ನು ಮಾನಸಿಕ ಪೂಜೆ ಅಂತ ಹೇಳ್ತಾರೆ. ತಾವು ತಮ್ಮ ತಪೋಭಂಗದಲ್ಲಿ ಕೂತ್ಕೊಂಡಾಗ ಆತ್ಮ ಹೋಗಿ ಪರಮಾತ್ಮನನ್ನು ಪೂಜೆ ಮಾಡಿ ಮತ್ತೆ ಬಂದು ಆತ್ಮ ಸೇರ್ತಾ ಇತ್ತು ಅಂತ ಒಂದು ವೈಶಿಷ್ಟ್ಯತೆ. ಅದೇ ರೀತಿಯಾಗಿ ಮುನಿಗಳು ತಾವು ತಪಸ್ ಮಾಡುವಾಗ ನಿಶ್ಶಬ್ದವಾದ ಪ್ರದೇಶ ಅವರಿಗೆ ಬೇಕು. ಆ ನಿಶಬ್ದವಾದ ಪ್ರವೇಶ ಯಾವುದಪ್ಪ ಅಂದರೆ ಗಂಗಾ ತಟಾಕಕ್ಕೂ ಪರ್ವತ ಶ್ರೇಣಿಗೂ ಮಧ್ಯಭಾಗದಲ್ಲಿರೋ ಗುಹಾಂತರವಾದ ಪ್ರವೇಶದಲ್ಲಿ ತಮ್ಮ ಕಾಲವನ್ನು ಕಳೀತಾ ಇದ್ರು. ಎಷ್ಟು ವೈಶಿಷ್ಟ್ಯತೆ ಇದೆ, ಆಳವಾಗಿಲ್ಲದಾಗಲೇ ಅಂತಹ ಒಂದು ಶ್ರೇಣಿಯಲ್ಲಿ ತಮ್ಮ ತಪೋಬಲದಿಂದ ನಿರ್ಮಾಣ ಮಾಡಿದಂತಹ ಉದ್ಭವ ಮೂರ್ತಿನೇ ಗಂಗಾಧರೇಶ್ವರ. ಇದೆಲ್ಲ ಯಾಕೆ ಬಂತು ಅಂದರೆ ಇಂದಿನ ಕಾಲದಲ್ಲಿ ದೇವತೆಗಳು, ಯಕ್ಷಕಿನ್ನರ, ಗಂಧರ್ವ, ರಾಕ್ಷಸರೆಲ್ಲ ಶಾಪಗ್ರಸ್ತರಾಗಿ, ಶಾಪಗ್ರಸ್ತಕ್ಕೆ ವಿಮೋಚನೆ ಜಾಗ ಯಾವುದಪ್ಪ ಅಂದರೆ ಭೂಲೋಕ. ಹಾಗೆ ಶಾಪಗ್ರಸ್ತರಾಗಿ ಭೂಲೋಕಕ್ಕೆ ಬಂದಂತಹ ಋಷಿಮುನಿವರುಗಳೆಲ್ಲ ತಮ್ಮ ಶಾಪವನ್ನು ತೀರಿದ ತಕ್ಷಣ ಶಾಪ ವಿಮುಕ್ತರಾಗಿ ಹೊರಟೋಗ್ತಾರೆ. ಆಗ ಅಲ್ಲಿ ಬಿಟ್ಟಿರೋವಂಥ ದೇವಸ್ಥಾನಗಳಲ್ಲಿ ಏನು ಶಕ್ತಿನೂ ಇರೋದಿಲ್ಲ. ಆದರೆ ಋಷಿಗಳು ತಪಸ್ಸು ಮಾಡಿದಂತಹ ಜಾಗದಲ್ಲಿ ತಮ್ಮ ಋಷಿಗಳಿಗೆ ಒಂದು ಜಪಕ್ಕೆ ಕಾಲ ಬೇಕಾಗಿತ್ತು, ಅದಕ್ಕೊಂದು ವಿನ್ಯಾಸ ಬೇಕಾಗಿತ್ತು. ಅದನ್ನು ನಾವಿಲ್ಲಿ ಮಾಡ್ಕೊಂಡಿದ್ದೀವಿ, ಹೋಗಿದ್ದೀವಿ. ತಪಸ್ಸಿನ ಶಕ್ತಿ ನಮ್ಮಲ್ಲಿದೆ. ತಪಸ್ಸನ್ನು ಅನುಭವಿಸೋದು ದೇವರು ಅಲ್ಲೇ ಇದೆ, ಅವರೆಲ್ಲೂ ಹೋಗಿಲ್ಲ. ಆ ಪವರು ಅಲ್ಲೇ ಅಲ್ಲೇ. ನಾವು ಈಗ ಮಂಗಳಾರತಿ ಮಾಡ್ತೀವಿ, ಉದ್ದೇಶ ಮಂಗಳಾರತಿ ಮಾಡೋದು ಭಕ್ತಾದಿಗಳು ದರ್ಶನ ಮಾಡ್ತಾ ಇದ್ದಾರೆ ಅಂತ. ಆದರೆ ಮಂಗಳಾರತಿಯ ಹವಿರ್ಭಾಗ ಎಲ್ಲ ದೇವ್ರಿಗೆ ಹೋಗುತ್ತೆ. ಮಂಗಳಾರತಿಯ ಮಿಕ್ಕ ಕರ್ಪೂರ ನಮ್ಮ ಹತ್ರ ಬಂದು ನಾವಿಲ್ಲಂತೀವಿ. ಅಂದರೆ ನಾನು ನಿನ್ನನ್ನು ದರ್ಶನ ಮಾಡಿದ್ದಕ್ಕೆ ಸಾಕ್ಷಿ ಯಾವುದಪ್ಪ ಅಂದರೆ ಅಗ್ನಿ ಸಾಕ್ಷಿ. ದಕ್ಷಿಣಾಭಿಮುಖವಾಗಿರೋದು ಅಂದರೆ ಋಷಿಗಳು ತಮ್ಮ ತಪಸ್ಸಿನಿಂದ ದಾರಿ ಎರೆದು ಸ್ವಾಮಿಯನ್ನು ಉದ್ಭವ ಮಾಡಿ ಪೂಜೆ ಮಾಡಿದ್ದಾರೆ. ಅಂದರೆ ಋಷಿಗಳು ಪೂಜೆ ಮಾಡಲಿಕ್ಕೆ ಅವ್ರಿಗೇನಾದರೂ ಮಂತ್ರ ಪ್ರಭಾವ, ಮಂತ್ರಶಕ್ತಿ ಬೇಕು. ಈ ಮಂತ್ರಶಕ್ತಿ ಎಲ್ಲಿಂದ ಬಂತು? ದಕ್ಷಿಣಾಮೂರ್ತಿಯಿಂದ ಬಂತು. ಏನು ನಾವು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ 4 ವೇದಗಳು ದಕ್ಷಿಣಾಮೂರ್ತಿಯಿಂದ ಬಂತು. ಅಂದರೆ ಶಿವ ಬಂದು ನಂದಿಗೆ ಉಪದೇಶ ಮಾಡ್ದ, ನಂದಿ ಪಾರ್ವತಿಗೆ ಉಪದೇಶ ಮಾಡಿದ್ಲು, ಪಾರ್ವತಿ ಋಷಿಗಳಿಗೆ ಉಪದೇಶ ಮಾಡಿದ್ಲು, ಋಷಿಗಳು ಬ್ರಾಹ್ಮಣರಿಗೆ ಉಪದೇಶ ಮಾಡಿದ್ಲು, ಬ್ರಾಹ್ಮಣರು ಇವತ್ತೆಲ್ಲ ಕಡೆ ಮಂತ್ರೋಕ್ತವಾಗಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಈಶ್ವರನಿಗೂ ಸೋಮಸೂತ್ರ ಅಂದರೆ ತಾವು ಅಭಿಷೇಕ ಮಾಡಿದ ಜಲ ಹೋಗೋದು ವಾಮೇಶೈಲ ಸುತ ಪುರಸ್ತು ಋಷಭ. ವಾಮಭಾಗದಲ್ಲಿ ಅಮ್ನೋರ್ ಸನ್ನಿಧಿ ಇರುತ್ತೆ, ವಾಮಭಾಗದಲ್ಲೇ ಸೋಮಸೂತ್ರ ಇರುತ್ತೆ ಅಂದರೆ ಧರ್ಮಶಾಸ್ತ್ರ, ಆಗಮಶಾಸ್ತ್ರ ಹೇಳುತ್ತೆ. ಬಟ್ ಇಲ್ಲಿ ಸೋಮಸೂತ್ರನೂ ಬಲಭಾಗದಲ್ಲಿದೆ, ಅಮ್ಮನವರು ಬಲಭಾಗದಲ್ಲಿದೆ. ಯಾವ ಈಶ್ವರನ ದೇವಸ್ಥಾನಕ್ಕೆ ನೋಡಿ ಎಡಭಾಗದಲ್ಲಿ ಅಮ್ಮನವ್ರು ಇರ್ತಾರೆ, ಬಲಭಾಗದಲ್ಲಿ ಅಮ್ಮನವ್ರು ಇರಲ್ಲ. ಅಂದರೆ ಲಕ್ಷ್ಮಿಗೆ ಪ್ರಧಾನವಾದ ಸ್ಥಳ ತಿರುಪತಿ, ಶಕ್ತಿಗೆ ಪ್ರಧಾನವಾದ ಸ್ಥಳ ಗಂಗಾಧರೇಶ್ವರ. ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ಸೂರ್ಯ ಬಂದು ಪೂಜೆ ಮಾಡ್ತಾನೆ, ದರ್ಶನ ಮಾಡ್ತಾನೆ ಅಂದರೆ ಏನು ವೈಶಿಷ್ಟ್ಯತೆ? ಈಗ ನಮಗೆ ದಕ್ಷಿಣಾಯನ, ಉತ್ತರಾಯಣ 2 ಆಯನಗಳು ಒಂದು ವರ್ಷಕ್ಕೆ ಬರುತ್ತೆ. ದಕ್ಷಿಣಾಯನದಿಂದ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ದಕ್ಷಿಣಾಯನದಲ್ಲಿ ಏನು ಯಾತ್ರೆ, ತೀರ್ಥ ಸ್ನಾನ, ಸಮುದ್ರ ಸ್ನಾನ, ನದಿ ಸ್ನಾನ, ಬೆಟ್ಟ ಹತ್ತಿ ದರ್ಶನ ಮಾಡಿ ಏನು ಪುಣ್ಯವನ್ನೆಲ್ಲ ಸಂಪಾದನೆ ಮಾಡಿರ್ತಾರೆ ದಕ್ಷಿಣಾಯನದಲ್ಲಿ, ಉತ್ತರಾಯಣದಲ್ಲಿ ಅದೆಲ್ಲ ಶುಭವಾಗಿ ಮಾರ್ಪಡಿಸ್ತಾರೆ. ಸೂರ್ಯ ಭಗವಂತ ತನ್ನ ದಕ್ಷಿಣಾಯನ ಪಥವನ್ನು ಮುಗಿಸಿ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ
ಈಶ್ವರನ ದರ್ಶನ ಮಾಡಿ ಇನ್ನು ನಾನು ಉತ್ತರಾಯಣದಲ್ಲಿ ಏನು ಶುಭವನ್ನು ಮಾಡಬೇಕು, ಎಲ್ಲರಿಗೂ ಶುಭವನ್ನು ಏನು ಹೇಳಬೇಕು ಅಂದರೆ ಸೂರ್ಯ ಚಂದ್ರರೇ ಸಾಕ್ಷಿ. ನಾವು ಮಾಡೋ ಒಳ್ಳೆಯದಕ್ಕೆ ಮಾಡೋ ಕೆಟ್ಟದಕ್ಕೆ ಸೂರ್ಯ ಚಂದ್ರರೇ ಸಾಕ್ಷಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ದಕ್ಷಿಣಾಯನದಲ್ಲಿ ಮಾಡಿದಂತಹ ಪುಣ್ಯವನ್ನು ಉತ್ತರಾಯಣದಲ್ಲಿ ಸ್ವಾಮಿ ಪ್ರಸಾದ ಕೊಡಬೇಕಾದ್ರೆ ಶಿವಾನುಗ್ರಹದಿಂದ ಆ ಪ್ರಸಾದವನ್ನು ಕೊಡೋಕ್ಕೆ ಉತ್ತರಾಯಣದಲ್ಲಿ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿದ ನಂತರ ನಾವು ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ. ಅದುವರೆಗೂ ದಕ್ಷಿಣಾಯಣನೇ ನಮ್ಮ ಸಂಕಲ್ಪ. ಅದೊಂದು ವೈಶಿಷ್ಟ್ಯತೆ ಇಲ್ಲಿ. ಇಷ್ಟು ಈ ಒಂದು ದೇವಸ್ಥಾನದ ಗುಹೆಯಲ್ಲಿ ಒಳಗೊಂಡಂತಹ ಗುಪ್ತ ವಿಚಾರ. ಆಮೇಲೆ ತುಂಬ ತಾವು ಹೇಳ್ದಂಗೆ ಆ ಕಿರಣಗಳು ಬೀಳುತ್ತಲ್ಲ, ಬಟ್ ಆ ಕಾಲದಲ್ಲಿ ಅವಾಗ ಹೇಗೆ ಅದನ್ನು ಅವರ ಐ ಥಿಂಕ್ ಅದು ಇನ್ನರ್ ಇನ್ಸ್ಟಿಂಕ್ಟ್, ಇನ್ನರ್ ಪವರ್ ಅಂತ ಹೇಳಬಹುದು. ಅದೇ ಸೂರ್ಯ ಪಶ್ಚಿಮದಲ್ಲೇ ಮುಳುಗ್ತಾನೆ, ಆದರೆ ದಿನ ಬರಲ್ಲ. ಆ ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲೇ ಬರ್ತಾನೆ. ಅದು ನೀವು ವೈಜ್ಞಾನಿಕದಲ್ಲಿ ಇದು ಮಂಡಲ ಸುತ್ತಾ ಇರುತ್ತೆ, ಮಂಡಲ ಸುತ್ತುವಾಗ ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ಅಲ್ಲಿ ಹೋಗುತ್ತೆ, ಬೇರೆ ದಿನ ಮಂಡಲ ಸುತ್ತಲ್ವೇ ಸುತ್ತುತ್ತೆ. ಆದರೆ ನಮ್ಮ ಒಂದು ಭಕ್ತಿಯ ಜ್ಞಾನಕ್ಕೆ ಇದು, ಅವರ ವಿಜ್ಞಾನಕ್ಕೆ ಅದು. ಅವರು ಸೋತರು ಆ ವಿಷಯದಲ್ಲೂ. ನಾನು 18 ವರ್ಷಗಳ ಕೆಳಗಡೆ ಬಾಂಬೆಯಿಂದ ಎಲ್ಲ ಒಂದು ಸ್ಟಾಪ್ ಒಂದು ಹೆಂಗೆ ಬರುತ್ತೆ, ಎಷ್ಟು ಇಂಚ್ ಒಳಗೆ ಬರುತ್ತೆ ಅದನ್ನೆಲ್ಲ ಕೂತ್ಕೊಂಡು 1 ತಿಂಗಳು ಪರೀಕ್ಷೆ ಮಾಡಿ ಅವತ್ತು ಒಂದೇ ದಿನ ಲಿಂಗದ ಮೇಲೆ ಬಿದ್ದಿದ್ದು ನೋಡಿದ್ರು. ಈ ಬರೋಸರು ಯಾಕೆ ಇವತ್ತು ಬೀಳಬಾರ್ದು, ನಾಳೆ ಬೀಳಬಾರ್ದು, ನಾಳೆದು ಬೀಳ್ಬಾರ್ದು, ಅವರವರಲ್ಲೇ ಡಿಸ್ಕಸ್ ಎಲ್ಲ ಆಗಿ 14 ಸಂಕ್ರಾಂತಿ ದಿನನೇ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬಿತ್ತು. ಒಪ್ಕೊಂಡು ಶರಣಾಗತರಾಗಿ ವಾಪಸ್ಸು. ರಾಮರ ಯುಗ, ಗೌತಮರ ಯುಗ ಅಂದರೆ ತ್ರೇತಾಯುಗ. ತ್ರೇತ, ದ್ವಾಪರ, ಕಲಿ 3 ಯುಗಗಳನ್ನು ದಾಟಿ ಬಂದ ಸ್ವಾಮಿ. ಅಂದರೆ ಗೌತಮರೇ ಮಾಡಿದ್ದಾರೆ ಅನ್ನೋದಕ್ಕೆ ಕೆಲವು ನಿದರ್ಶನಗಳು ಇದೆ. ನಾವು ಪುರಾಣದಲ್ಲಿ ಓದಿರೋದಕ್ಕೂ ಇಲ್ಲಿರೋಂಥ ಒಂದು 2 ವಿಷಯಕ್ಕೂ ತಾಳೆ ಹಾಕಿದಾಗ ಸಮನ್ವಯವಾಗಿರೋದ್ರಿಂದ ಇದು ಗೌತಮ ಕ್ಷೇತ್ರ ಅಂತ ತೀರ್ಮಾನ ಮಾಡಿದ್ದೀವಿ. ಇದು ಇದರ ವೈಶಿಷ್ಟ್ಯತೆ. ಇದರ ನಂತರ ಮಾಗಡಿ ಕೆಂಪೇಗೌಡರು ಒಂದು ಕಾಲದಲ್ಲಿ ಈ ಅರಣ್ಯದಲ್ಲಿ ಓಡಾಡ್ಕೊಂಡಿರ್ಬೇಕು. ಇದೆಲ್ಲ ಅರಣ್ಯ. ನಾನು ಚೆನ್ನಾಗಿ ತಿಳಿದಾಗಲೇ 16 ಹುಣಸೆ ಮರ ಆಯಿತು, ಒಂದೇ ಒಂದು ಜೀವದಾನಕ್ಕೆ ಒಂದೇ ಒಂದಿದೆ. ಅಂತಹ ಭೂಮಿಯಲ್ಲಿ ಗೌತಮರು ತಮ್ಮ ಕುದುರೆಯನ್ನು ಒಂದು ಕಡೆ ಕಟ್ಟಾಕಿ ಮಲಗಿದ್ದಾರೆ. ಮಾಧ್ಯಾಹ್ನಿಕದಲ್ಲಿ ಘಂಟಾನಾದ ಮಂತ್ರಘೋಷ ಎಲ್ಲ ಕೇಳಿಸ್ತದೆ. ಏನು ಈ ಬಂಡೆ ಒಳಗೆ ಮಂತ್ರಘೋಷ ಎಲ್ಲ ಕೇಳಿಸ್ತಿದೆಯಲ್ಲ ಹೇಗೆ ಅಂತ ಅವ್ರು ಯೋಚನೆ ಮಾಡಿ ಇದನ್ನು ಹಾಗೆ ಪ್ರದಕ್ಷಿಣೆ ಬಂದರು. ಎಲ್ಲೂ ಕೇಳಿಸ್ತಿಲ್ಲ. ಈ ಭಾಗಕ್ಕೆ ಬಂದಾಗ ಮಾತ್ರ ಆ ಮಂತ್ರಘೋಷ ಸ್ವಾಮಿಯ ಪೂಜೆದೆಲ್ಲ ಕೇಳಿಸ್ತು. ಅಂತ ತಕ್ಷಣ ಅವ್ರು ಏನು ಮಾಡಿದ್ರು, ಅದನ್ನು ಒಂದು ಓಲಾಗಿ ಬಿಡಿಸಿದ್ರು. ಆಗ ಕೆಂಪೇಗೌಡರ ಕಾಲದಲ್ಲೂ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಇತ್ತು. ಇದನ್ನು ಪೂರ್ವಕ್ಕೆ ನಾವು ಓಪನ್ ಮಾಡಬೇಕು ಅಂತ ಅವ್ರು ಈ ಭಾಗದಲ್ಲಾದರೂ ಮಾಡಿರ್ಬೋದಾಗಿತ್ತು, ಇಲ್ಲ ಉತ್ತರಕ್ಕೆ ಮಾಡಬೇಕು ಅಂದರೆ ಆ ಭಾಗದಲ್ಲಾದರೂ ಮಾಡಬೇಕಾಗಿತ್ತು. ಅವ್ರಿಗೆ ಎಲ್ಲೂ ಆ ನಾದ ಕೇಳಿಸ್ತೀರ. ದಕ್ಷಿಣಾಭಿಭಾಗದಲ್ಲೇ ಆ ನಾದ ಕೇಳಿದ್ರಿಂದ ಈ ಕಡೆ ಅವರು ಓಪನ್ ಮಾಡಿ ಈ ಗುಹೆಯನ್ನು ತೆರೆದು ಒಳಗೋದಾಗ ಸ್ವಾಮಿಗೆ ಆಗ್ತಾನೆ ಪೂಜೆ ಮಾಡಿ ಇದ್ದ ಹೂವುಗಳೆಲ್ಲ ಕಂಡ್ರು. ಇದು ಯಾವುದೋ ಒಂದು ಶಿವಕ್ಷೇತ್ರ ಅಂತ. ನನ್ನ ಒಂದು ಪಾರುಪತ್ಯದಲ್ಲಿ ಅವ್ರಿಗೇನಿಲ್ಲ ನಾಯಕರಾಗಿದ್ದರು. ಆ ಪಾರುಪತ್ಯದಲ್ಲಿ ಹಲಸೂರು ಸೋಮೇಶ್ವರ, ಗವಿ ಗಂಗಾಧರೇಶ್ವರ, ಕಾಡುಮಲ್ಲೇಶ್ವರ 3 ಜೀರ್ಣೋದ್ಧಾರ ಮಾಡಿದ್ರು. ಕೆಂಪೇಗೌಡರ ಕಾಲದ ಜೀರ್ಣೋದ್ಧಾರ ಮಾಡೋದು ಅನ್ನೋದಕ್ಕೆ ನಿದರ್ಶನ ಸೂರ್ಯಪಾನ, ಚಂದ್ರಪಾನ, ತ್ರಿಶೂಲ, ಡಮರುಗ ಅಂತ 4 ಆಚೆ ಕಡೆ ವಿಶಿಷ್ಟವಾದ ಒಂದು ಇದಿದೆ. ಇದು ಯಾರು ಮಾಡಿರ್ಬೋದು? ರಾಜರುಗಳು, ನಾಯಕರುಗಳು ಮಾಡಿರ್ತಾರೆ. ಗೌತಮರ ಕಾಲದಲ್ಲಿ ಪ್ರತಿಷ್ಠೆ ಆಯಿತು, ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಆಯಿತು. ಆಮೇಲೆ ಇಲ್ಲಿ ನಿಮ್ಮ ತಾತ ಮುತ್ತಾತಂದ್ರು ಎಲ್ಲರೂ ಇಲ್ಲಿ ಪೂಜೆ ಮಾಡಿ ನನ್ನ 7ನೇ ತಲೆ. ಅದೇ ಒಂದು ಪದ್ಧತಿ ಇದೆ. ನನ್ನ ಮಗ 8ನೇ ತಲೆ, ನನ್ನ ಮೊಮ್ಮಗ 9ನೇ ತಲೆ. ನೀವು 7th ಜನರೇಷನ್. 9 ಜನರೇಷನ್. ನನ್ನ ಕಣ ನಾನು ನೋಡಿದಂಗೆ 7, 8, 9, 3 ಇಲ್ಲಿ ಪೂಜೆ ಮಾಡ್ತಾ ಇದ್ವಿ. ಅಂದರೆ ಇದು ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತಹ ಭಿಕ್ಷೆ. ಮೊದಲೆಲ್ಲ ದೇವಸ್ಥಾನ ಗವಿಗೆ ಹೋಗ್ಬೇಕು ಅಂದ್ರೆ ನಾವು ಸಣ್ಣ ಹುಡುಗರ ಇದ್ದ ಸಣ್ಣ ಅಣತೆ ತಗೊಂಡು ಗವಿ ತೋರಿಸ್ತಾ ಇದ್ವಿ. ಗವಿಗೆ ಹೋಗಕ್ಕೆ ನಮಗೆ ಭಯ. ಆದರೂ ಒಂದು ದೀಪ ಇಟ್ಕೊಂಡು ದೀಪದ 70% ಬೆಳಕು ನಾವಿಟ್ಕೊಂಡು 20% ಹಿಂದ್ಗಡೆ ಬೆಳಕು ತೋರಿಸಿ ಗವಿ ಒಂದು ಪ್ರದಕ್ಷಿಣೆ ಮಾಡ್ತಾ ಇದ್ವಿ. ಅದೊಂದು ಕಾಲ ಇತ್ತು. ಈಗೆಲ್ಲ ಸ್ವಿಚ್ ಆಗಿ ತಕ್ಷಣ ಲೈಟು ಆರಾಮಾಗಿ ಎಲ್ಲ ಈಗಿನ ಕಾಲಕ್ಕೆ ತಕ್ಕಿದ್ರೆ. ಆದ್ರೂ ಬಗ್ಗಬೇಕು ಅನ್ನೋ ಒಂದು ನಿದರ್ಶನ. ಅದನ್ನೇನು ಎತ್ತರ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನೆಲ್ಲ ಸಾಧ್ಯ ಆಯಿತು, ಅದೊಂದು ಸಾಧ್ಯ ಆಗಲಿಲ್ಲ. ಆ ನ್ಯಾಚುರಲ್ಲು ಮತ್ತು ಇಂದಿನ ಪೂರ್ವಕ ಎರಡನ್ನೂ ಸೇರಿಸಿರೋ ದೇವಸ್ಥಾನನೇ ಗವಿ. ಓಕೆ, ಬಹಳ ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರಲಿಲ್ಲ, ಬಹಳ ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು. ನಮಃ ಶಿವಾಯ.
ಸೇವಕರು ಹಾಗೂ ಅದಮ್ಯ ಚೇತನದ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ನಿಮ್ಮ ಒಂದು ಕನೆಕ್ಟಿವಿಟಿ, ಅಂದರೆ ನಾ ಕೇಳ್ಪಟ್ಟಿದ್ದೀನಿ ಇಲ್ಲಿ ಅದಮ್ಯ ಚೇತನ ಶುರು ಮಾಡಿದ್ದೆ ಬಹುಶಃ ಇಲ್ಲಿನ ಶಿವನ ದರ್ಶನ ತಗೊಂಡು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ಸೋಮವಾರ, ಅದು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಾವು ಕೂತ್ಕೊಂಡಿದ್ದೀವಿ. ನಾನು ಬೆಂಗಳೂರಿಗೆ ಬಂದ ಮೇಲೆ, ಅಂದರೆ ನಾನು ಮದುವೆ ಆಗಿ ಬಂದ ಮೇಲೆ 89ರಿಂದ ಇಲ್ಲಿ ಬಂದ ಮೇಲೆ ಗವಿ ಗಂಗಾಧರೇಶ್ವರ ಬಹುಶಃ ಶಿವರಾತ್ರಿ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿದ್ದಿದೆ. ಯಾವಾಗ ಅಂತ ನಂಗೆ ನೆನಪಿಲ್ಲ. ಆದರೆ ಯಾವಾಗ ನಾವು ಅದಮ್ಯ ಚೇತನ ಪ್ರಾರಂಭ ಮಾಡಿದ್ವೋ 2003 ಜೂನ್ನಲ್ಲಿ ಪ್ರಾರಂಭ ಮಾಡಿದ್ವಿ, 22 ವರ್ಷದ ಹಿಂದೆ. ಅವಾಗ ನಾವು ಎಲ್ಲಿದೆ ಅಂತ ಗವಿ ಗಂಗಾಧರೇಶ್ವರ ದೇವಸ್ಥಾನ ಪಕ್ಕದಲ್ಲಿದೆ ಅನ್ನೋದು ಒಂದು. ಆದರೆ ಇನ್ನೊಂದು, ನಾವು ಅಲ್ಲಿ ಪ್ರಾರಂಭ ಮಾಡಬೇಕು, ಅದು ದೊಡ್ಡ ಪ್ರಮಾಣದ ಮಕ್ಕಳಿಗೆ ಊಟ ಕೊಡುವಂತಹ ಯೋಜನೆ ಅಂದಾಗ ಖಂಡಿತವಾಗಿಯೂ ಭಯ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಊಟ ಸಮಯಕ್ಕೆ ಸರಿಯಾಗಿ ಕೊಡಬೇಕು, ರುಚಿಯಾಗಿರಬೇಕು, ಯಾವುದೇ ರೀತಿಯ ಅವಘಡಗಳಾಗದೇ ಇರೋ ಹಾಗೆ ಶುದ್ಧವಾಗಿರಬೇಕು. ಇದನ್ನೆಲ್ಲವನ್ನು ಗಮನದಲ್ಲಿಟ್ಟಾಗ ಅದು ಗವಿ ಗಂಗಾಧರೇಶ್ವರ ಪಕ್ಕದಲ್ಲಿ ಇರುವಂತಹ ಸ್ಥಳ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ, ನಮ್ಮಲ್ಲಿ ಗಂಗೆ ಸಿಕ್ಕಿದ್ದು, ಭೂಮಿ ಮಟ್ಟಕ್ಕೆ ನೀರು ಸಿಕ್ಕಿದ್ದು. ಅವಾಗ ಅನಂತಕುಮಾರ್ ಅವರು ಹೇಳ್ತಾ ಇದ್ರು, ಒಂದು ಕಡೆ ಗವಿ ಗಂಗಾಧರೇಶ್ವರ, ಇನ್ನೊಂದು ಕಡೆ ಅನ್ನಪೂರ್ಣೇಶ್ವರಿ, ಮಧ್ಯೆ ಗಂಗೆ ಇದಾವೆ ಅಂತ ಹೇಳಿ. ಮೊದಲು ಅಡುಗೆ ಮಾಡಿದ ತಕ್ಷಣನೇ ನಾವು ಮೊದಲ ಡಬ್ಬಿ ಇಲ್ಲೇ ಪಕ್ಕದಲ್ಲೇನೆ ಇಲ್ಲಿ ನೈವೇದ್ಯಕ್ಕೆ ಕಳಿಸ್ಕೊಟ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ಸೋಮವಾರ ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಸಾದ ಕೊಡುವಂಥದ್ದು. ಸಾಧ್ಯ ಆದಾಗೆಲ್ಲ ನಾನು ತೆಗೆದುಕೊಂಡು ಬರ್ತಾ ಇದ್ದೆ ದರ್ಶನಕ್ಕೆ. ನನ್ಗೆ ಯಾರೋ ನಮ್ಮ ಅದಮ್ಯ ಚೇತನಕ್ಕೆ ಭೇಟಿ ಕೊಟ್ಟರು ಅಂತ ಒಬ್ಬ ಹಿರಿಯರು ಹೇಳ್ತಾ ಇದ್ರು. ಇಲ್ಲಿ ಬಂದಾಗ ಅವರು ಒಂದು ಶ್ಲೋಕವನ್ನು ನೆನಪಿಸ್ಕೊಟ್ರು, ಅನಂತ ಭಟ್ಟ ಅಂತ ಹೇಳಿ. ಅವರಿಗೆ ನಮ್ಮ ಜೊತೆಗಿಲ್ಲ. ಅವರು ಹೇಳಿದ್ರು, ಇಲ್ಲಿ ಈ ಭಾಗಕ್ಕೆ ಬಂದಾಗ ಅಗಸ್ತ್ಯರು ಮೊದಲು ಈ ಕಡೆ ಅಂದರೆ ದಕ್ಷಿಣ ಭಾರತಕ್ಕೆ ಬಂದರು. ಅವಾಗ ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಷಾಮ ಆಗಿತ್ತಂತೆ. ಹೀಗಾಗಿ ಆಹಾರ ಪದಾರ್ಥಗಳ ಬಹಳ ಒಂದು ಸಮಸ್ಯೆ ಆಗಿತ್ತು, ತೊಂದರೆ ಆಗಿತ್ತು. ಆ ಸಂದರ್ಭದಲ್ಲಿ ಋಷಿಗಳು ಇಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬೆಳಿಗ್ಗೆ ಬಿತ್ತಿದ್ರಂತೆ. ಮಧ್ಯಾಹ್ನ ಅಂದರೆ 9:30-10 ಗಂಟೆ ಹೊತ್ತಿಗೆ ಇದು ಆಯಿತು, ಸುಗ್ಗಿ ಮಾಡಿದ್ರಂತೆ. ಮತ್ತು 12 ಗಂಟೆಗೆ ಅಡುಗೆ ಮಾಡಿ ಸಾವಿರಾರು ಜನಕ್ಕೆ ಊಟ ಬಡಿಸಿದ್ರು. ಅದು ಇದೇ ಸ್ಥಳ, ಅಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಇಲ್ಲಿ ಈಶ್ವರ ದೇವಸ್ಥಾನ ಇದೆ, ಇದೇ ಸ್ಥಳ ಇರ್ಬೋದು ಅಂತ ನಮ್ಮ ಅಡುಗೆ ಮನೆ ನೋಡಿ ಹೇಳಿದ್ರು. ಯಾಕಂದರೆ ಅವನ ಕೃಪೆ ಇಲ್ಲದೆ ಅದನ್ನು ನಾವು ಸದಾ ನೆನ್ಪಿಟ್ಕೊಳ್ಳೇಬೇಕು. ಅದರಿಂದನೇ ಇವತ್ತು ಯಾವುದೇ ಸೇವಾ ಚಟುವಟಿಕೆ ನಡೀತಾ ಇರಲಿ, ನಾವು ಹೇಳೋದು ಆ ಈಶ್ವರನ ಕೃಪೆಯಿಂದ, ಗವಿ ಗಂಗಾಧರೇಶ್ವರನ ಕೃಪೆಯಿಂದ ಆಗ್ತಾ ಇದೆ. ಆಮೇಲೆ ನನಗೆ ಒಂದು ಬಹಳ ಕ್ಯೂರಿಯಾಸಿಟಿ, ಇಲ್ಲಿಂದ ಅಂದರೆ ಈ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಿಂದ ಕಾಶಿವರೆಗೂ ಒಂದು ಸುರಂಗ ಮಾರ್ಗವಿದೆ ಅಂತ ನಾವು ಕೂಡ ಕೇಳಿದ್ದೀವಿ, ತಾವು ಕೂಡ ಕೇಳಿರ್ಬೋದು ಅನ್ಕೋತೀನಿ. ನಿಮಗೇನು ಅನ್ಸುತ್ತೆ ಮೇಡಮ್, ಇದು ಹೌದಾ? ಅವಾಗಿನ ವಿಜ್ಞಾನ, ಅವಾಗಿನ ವಾಸ್ತುಶಾಸ್ತ್ರ ಇರ್ಬೋದು, ಅವಾಗಿನ ಈ ಬಿಲ್ಡಿಂಗ್ ಮಟೀರಿಯಲ್ಸ್ ಉಪಯೋಗಿಸಿರೋದು, ಇವೆಲ್ಲ ನೋಡಿದ್ರೆ ಉತ್ತರ ಭಾರತದ ಕಾಶಿ ವಾರಣಾಸಿವರೆಗೆ ಹೌದೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಶಿವಗಂಗೆವರೆಗೆ ಇರಕ್ಕೆ ಸಾಧ್ಯ, ಸುಮಾರು ಒಂದು 15-25-30 ಕಿಲೋಮೀಟರ್ವರೆಗೆ ಸುರಂಗ ಇರಬಹುದು. ಒಂಥರ ಅದೊಂದು ಆಶ್ಚರ್ಯಕರವಾದಂಥ ಸಂಗತಿ. ಹೆಂಗೆ ಮಾಡಿದ್ರು ಅನ್ನೋದು ನಮಗೆ ನಿಜವಾಗ್ಲೂ ಅದು ತುಂಬಾ ಆಶ್ಚರ್ಯ. ಆ ದೃಷ್ಟಿಯಿಂದ ನಾವೀಗ ಅನಂತಕುಮಾರ್ ಪ್ರತಿಷ್ಠಾನದ ಮುಖಾಂತರ ಭಾರತ ಸರ್ಕಾರದ ಇಂಡಿಯನ್ ನಾಲೆಜ್ ಸಿಸ್ಟಮ್ ಆ ಒಂದು ಯೋಜನೆ ಕೆಳಗಡೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಇದು ಒಂದು ಸಬ್ಜೆಕ್ಟ್ ಆಗಿ ತಗೊಳ್ಬೇಕು ಅಂತಂದ್ರೆ, ಭಾರತದಲ್ಲಿರುವ ಈ ದೇವಾಲಯಗಳು ಪೂಜಾ ಸ್ಥಾನಗಳ ಜೊತೆಗೆ ಅವು ಹೇಗೆ ಅವಾಗಿನ ವಿಜ್ಞಾನ, ಅವಾಗಿನ ವಾಸ್ತುಶಾಸ್ತ್ರ, ಅವಾಗಿನ ಜನಜೀವನವನ್ನ ಪ್ರತಿನಿಧಿಸುವಂತಹ ಒಂದು ಪ್ರಕಾರಗಳಾಗಿದ್ದು ಅನ್ನೋದು ಇವತ್ತಿನ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಓದ್ತಿರೋ ವಿದ್ಯಾರ್ಥಿಗಳು ಅದನ್ನ ತಿಳ್ಕೊಂಡು ಅವ್ರೇನ್ ಮುಂದೆ ಡಿಸೈನ್ ಮಾಡ್ತಾರೋ, ಈ ಪಬ್ಲಿಕ್ ಪ್ಲೇಸಸ್ ಏನ್ ಡಿಸೈನ್ ಮಾಡ್ತಾರೋ ಅದರಲ್ಲಿ ಅದು ಪ್ರಚಲಿತ ಸಾಮಾಜಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಪ್ರತಿಬಿಂಬ ಆಗಬೇಕು ಅವ್ರು ಮಾಡಿರೋ ಡಿಸೈನ್. ಈಗ ಹಳೆಯ ಸಂಗತಿಗಳನ್ನ ತಿಳಿದುಕೊಳ್ತಾ ಅದರ ಹಿಂದಿನ ಫಿಲಾಸಫಿನೂ ತಿಳ್ಕೊಳ್ಬೇಕು, ಅವತ್ತಿನ ವೈಜ್ಞಾನಿಕತೆಯನ್ನು ತಿಳ್ಕೊಂಡು ಹೇಗೆ ಇದು ನಮ್ಮ ಮುಂದಿನ ಜನಜೀವನಕ್ಕೆ, ಮುಂದಿನ ಪೀಳಿಗೆಗೆ ನಾವು ಮಾಡ್ತಿರುವಂತಹ ಈ ಸಾರ್ವಜನಿಕ ಸ್ಥಳಗಳೇನಿರ್ತವೆ, ಪಬ್ಲಿಕ್ ಪ್ಲೇಸಸ್ ಅಂತ ಹೇಳ್ತೀವಿ, ಅದರ ವಿನ್ಯಾಸ ಮಾಡ್ಲಿಕ್ಕೂ
ನಮ್ಮ ದೇವಸ್ಥಾನಗಳು ಒಂದು ಬೆಸ್ಟ್ ಎಕ್ಸಾಂಪಲ್. ಕರೆಕ್ಟ್. ಪಬ್ಲಿಕ್ ಪ್ಲೇಸ್ ಅಂದ್ರೆ ಬರೀ ಶೋಕಿ ಮಾಡೋ ಏನೋ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ಗಳಾಗದೆ ಅದು ಪ್ರಚಲಿತ ಸಾಮಾಜಿಕ ಧಾರ್ಮಿಕ ಈ ಎಲ್ಲ ವಿಷಯಗಳನ್ನ ಹೇಳುವಂತಹ ಒಂದು ಪ್ರಕಾರಗಳಾಗಬೇಕು ಅಂತ ನಾವು ಅದನ್ನ ಈಗ ವಿನ್ಯಾಸ ಮಾಡ್ತಿದೀವಿ. ಇಲ್ಲ ನಂಗೆ ಅದಕ್ಕೆ ಬಹಳ ಖುಷಿ ಆಗೋದು, ಅದಮ್ಯ ಚೇತನದಿಂದ ಯಾವುದೇ ಒಂದು ಕೆಲಸಗಳು ನಡೀತಾ ಇದ್ರು ಅದು ಒಂಥರ ಪ್ರತಿಯೊಂದು ವರ್ಗದವ್ರಿಗೂ, ಚಿಕ್ಕ ಮಕ್ಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು, ಅಥವಾ ಯಂಗ್ಸ್ಟರ್ಸ್ಗಿರ್ಬೋದು, ಎಲ್ಲರಿಗೂ ಅದೊಂಥರ ನಿಮಗೆ ಪಾತ್ ಲೀಡ್ ಮಾಡುವಂಥ ದೃಷ್ಟಿಯಿಂದ ನೀವು ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ನಮಸ್ಕಾರ. ಎಸ್, ಸೊ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ಬಂದಾಗ, ಗವಿಪುರಂಗೆ ಬಂದಾಗ ಈ ಒಂದು ಅದ್ಭುತವಾದಂಥ ಶಿವನ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್, ತೆರೆ ಹಿಂದೆ ವಿಕ್ರಮ್ ಸೂರಿ, ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.